ಶುಭೋದಯ, ನಮಸ್ಕಾರ, ವೆಲ್ಕಮ್ ಟು ಯೋಯೋ ಕನ್ನಡ. ಭಾರತದ ಮಾಜಿ ಪ್ರಧಾನಿ ಮಣ್ಣಿನ ಮಗ ಎಚ್.ಡಿ. ದೇವೇಗೌಡ ಅವರ ಸುದೀರ್ಘ ರಾಜಕೀಯ ಪಯಣ ಈಗ ಕುತೂಹಲಕಾರಿ ಘಟ್ಟಕ್ಕೆ ಬಂದು ನಿಂತಿದೆ. ಬರೋಬ್ಬರಿ 6 ದಶಕಗಳಿಂದ ಚುನಾವಣಾ ರಾಜಕೀಯದಲ್ಲಿ ಸಕ್ರಿಯವಾಗಿರುವ 92 ವರ್ಷದ ದೇವೇಗೌಡರ ರಾಜ್ಯಸಭಾ ಸದಸ್ಯತ್ವ ಜೂನ್ ತಿಂಗಳಲ್ಲಿ ಅಂತ್ಯವಾಗಲಿದೆ. ಜೆಡಿಎಸ್ ಬಳಿ ಈಗ ಮರು ಆಯ್ಕೆಗೆ ಬೇಕಾದಷ್ಟು ಶಾಸಕರ ಬಲ ಇಲ್ಲ. ಹಾಗಾದ್ರೆ ದೇವೇಗೌಡರ ಸಂಸದೀಯ ಪಯಣ ಇಲ್ಲಿಗೆ ಮುಕ್ತಾಯವಾಗುತ್ತಾ ಅಥವಾ ಬಿಜೆಪಿ ಬೆಂಬಲದೊಂದಿಗೆ ಮತ್ತೆ ದೆಹಲಿ ಮೆಟ್ಟಲೇರ್ತಾರಾ ಅನ್ನೋದು ಮುಂದಿನ ಪ್ರಶ್ನೆ. ಅದರ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ, ನೋಡ್ಕೊಂಡು ಬರೋಣ ಬನ್ನಿ. ಹೌದು, ಕರ್ನಾಟಕ ರಾಜಕೀಯದ ಭೀಷ್ಮ ಅಂತಲೇ ಕರೆಯಲ್ಪಡುವ ದೇವೇಗೌಡರ ರಾಜಕೀಯ ಜೀವನ ಈಗ ಮಹತ್ವದ ತಿರುವಿನಲ್ಲಿದೆ. ಜೂನ್ ತಿಂಗಳಲ್ಲಿ ಕರ್ನಾಟಕದ 4 ರಾಜ್ಯಸಭಾ ಸದಸ್ಯರ ಅವಧಿ ಮುಗಿಯಲಿದ್ದು, ಅದರಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ದೇವೇಗೌಡರು ಕೂಡ ಸೇರಿದ್ದಾರೆ. ಖರ್ಗೆ ಅವರನ್ನ ಮರು ಆಯ್ಕೆ ಮಾಡುವಷ್ಟು ಸಂಖ್ಯಾಬಲ ಕಾಂಗ್ರೆಸ್ ಬಳಿ ಇದೆ. ಆದ್ರೆ ಕೇವಲ 18 ಶಾಸಕರನ್ನ ಹೊಂದಿರುವ ಜೆಡಿಎಸ್ ಪಾಲಿಗೆ ಗೌಡ್ರನ್ನ ಮತ್ತೆ ರಾಜ್ಯಸಭೆಗೆ ಕಳಿಸೋದು ಅಷ್ಟು ಸುಲಭವಾಗಿ ಉಳಿದಿಲ್ಲ. ಕಳೆದ ಬಾರಿ ಅಂದ್ರೆ 2020ರಲ್ಲಿ ದೇವೇಗೌಡರು ರಾಜ್ಯಸಭೆಗೆ ಆಯ್ಕೆ ಆಗುವಾಗ ಸೋನಿಯಾ ಗಾಂಧಿ ಅವರ ಸೂಚನೆಯಂತೆ ಕಾಂಗ್ರೆಸ್ ಶಾಸಕರು ಬೆಂಬಲ ನೀಡಿದ್ರು. ಆದ್ರೆ ಈಗ ರಾಜ್ಯ ರಾಜಕಾರಣದ ಚಿತ್ರಣವೇ ಬದಲಾಗಿದೆ. ಜೆಡಿಎಸ್ ಈಗ ಎನ್ಡಿಎ ಮೈತ್ರಿಕೂಟದ ಭಾಗವಾಗಿ ಇರೋದ್ರಿಂದ ಕಾಂಗ್ರೆಸ್ ಯಾವುದೇ ಕಾರಣಕ್ಕೂ ಗೌಡ್ರನ್ನ ಬೆಂಬಲಿಸಲ್ಲ. ಈಗೇನಿದ್ರು ಬಿಜೆಪಿ ಹೈಕಮಾಂಡ್ ಮನಸ್ಸು ಮಾಡಿದ್ರೆ ಮಾತ್ರ ದೇವೇಗೌಡರು 3ನೇ ಬಾರಿಗೆ ರಾಜ್ಯಸಭಾ ಸದಸ್ಯರಾಗಲು ಸಾಧ್ಯ ಆಗುತ್ತೆ. ಸದ್ಯ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿಕೂಟದ ಬಳಿ ಈಗ ಒಟ್ಟು 84 ಶಾಸಕರ ಬಲ ಇದೆ. ಆದ್ರೆ ಬಿಜೆಪಿಯ 2 ಶಾಸಕರು ಈಗಾಗಲೇ ಕಾಂಗ್ರೆಸ್ ಜೊತೆ ಗುರುತಿಸಿಕೊಂಡಿರೋದು ಮೈತ್ರಿಕೂಟಕ್ಕೆ ಸ್ವಲ್ಪ ಹಿನ್ನಡೆಯಾಗಿದೆ. ಆದ್ರೂ ಪ್ರಧಾನಿ ನರೇಂದ್ರ ಮೋದಿ ಅವರ ಜೊತೆ ದೇವೇಗೌಡರ ಉತ್ತಮ ಬಾಂಧವ್ಯ ಹೊಂದಿದ್ದಾರೆ. ಮೋದಿ ಅವರು ಗೌಡ್ರ ಮೇಲೆ ಇಟ್ಟಿರೋ ಗೌರವವನ್ನ ನೋಡಿದ್ರೆ ಬಿಜೆಪಿ ತನ್ನ ಪಾಲಿನ ಒಂದು ಸೀಟನ್ನ ದೇವೇಗೌಡರಿಗೆ ಬಿಟ್ಟುಕೊಟ್ರು ಅಚ್ಚರಿ ಪಡಬೇಕಿಲ್ಲ. ಒಂದು ವೇಳೆ 92 ವರ್ಷದ ದೇವೇಗೌಡರು ತಮ್ಮ ಆರೋಗ್ಯದ ಕಾರಣದಿಂದಾಗಿ ಸ್ಪರ್ಧೆಗೆ ನಿರಾಕರಿಸಿದ್ರೆ ಅವರ 60 ವರ್ಷಗಳ ಸುದೀರ್ಘ ಚುನಾವಣಾ ರಾಜಕೀಯಕ್ಕೆ ಇಲ್ಲಿಗೆ ತೆರೆ ಬೀಳಲಿದೆ. 11ನೇ ಪ್ರಧಾನಿಯಾಗಿ ದೇಶವನ್ನ ಮುನ್ನಡೆಸಿದ ಗೌಡ್ರು ಹಾಸನ ಬಿಟ್ಟು ತುಮಕೂರಿನಲ್ಲಿ ಸೋತಿದ್ದಾಗಲೂ ಧೃತಿಗೆಡದೆ ರಾಜ್ಯಸಭೆಯ ಮೂಲಕ ಸಂಸತ್ ಪ್ರವೇಶಿಸಿದ್ರು. ಈಗ ಜೂನ್ ತಿಂಗಳಲ್ಲಿ ನಡೆಯೋ ಈ ರಾಜ್ಯಸಭಾ ಚುನಾವಣೆ ಜೆಡಿಎಸ್ ಮತ್ತು ದೊಡ್ಡಗೌಡರ ಮುಂದಿನ ದಾರಿಯನ್ನ ನಿರ್ಧರಿಸಲಿದೆ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.